ಹಲೋ ನಮಸ್ಕಾರ ಆತ್ಮ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ ನಲ್ಲಿ ಸುಮಾರು ಜನ ಅವ್ರ ಪ್ರಾಬ್ಲಮ್ ಕೇಳಬೇಕಾದ್ರೆ ಕೆಲವು ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸರ್, ನಾನು ತುಂಬಾ ರೆಸ್ಟ್ ತಗೊಳ್ತೀನಿ, ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಆದ್ರೂ ಕೂಡ ನನಗೆ ಯಾಕೋ ಒಂದು ಸುಸ್ತು, ಒಂದು ಆಲಸ್ಯ, ಒಂದು ಅಲರ್ಜಿ ತರ ಒಂಥರ ಯಾವುದೇ ಕೆಲಸ ಮಾಡ್ಲಿಕ್ಕೆ ಫೋಕಸ್ ಇರಲ್ಲ. ಇತ್ತೀಚೆಗೆ ನನಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ, ಸಣ್ಣ ಸಣ್ಣ ವಿಷಯಗಳನ್ನ ಮರಿತಾ ಇದ್ದೀನಿ ಅಂತ ಹೇಳ್ತಾರೆ. ಇನ್ ಕೆಲವರು ಏನಂತ ಹೇಳಿದ್ರೆ, ನನಗೆ ಯಾವಾಗ್ಲೂ ಬೋನಲ್ಲಿ ಪೇನ್ ಇರುತ್ತೆ, ಜಾಯಿಂಟ್ ಅಲ್ಲಿ ಪೇನ್ ಬರ್ತಾ ಇರುತ್ತೆ, ಮೈ ಕೈ ಕ್ರಾಂಪ್ಸ್ ಬರ್ತಾ ಇರುತ್ತೆ, ಮಸಲ್ಸ್ ಅಲ್ಲಿ ಕ್ರಾಂಪ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಇನ್ ಕೆಲವರು ನನಗೆ ಪದೇ ಶೀತ, ಕೆಮ್ಮು, ಜ್ವರ, ಅಲರ್ಜಿ, ನೆಗಡಿ ಇಂಥ ಸಮಸ್ಯೆಗಳು ಬರ್ತಾನೆ ಇರುತ್ತೆ, ತುರ್ಕೆ ಅಂತ ಸಮಸ್ಯೆಗಳು ನನಗೆ ವರ್ಷ ಇಡೀ ಇರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ವಿಚಿತ್ರವಾದ ಬೇರೆ ತರ ಟ್ರೀಟ್ಮೆಂಟ್ಗಳು ತಗೊಳ್ತಾರೆ, ಆದ್ರೆ ಕಡಿಮೆ ಆಗ್ತಾ ಇರಲ್ಲ. ನನಗೆ ಇದೆಲ್ಲ ನೋಡಿದಾಗ ಅನ್ಸುತ್ತೆ, ನಿಮಗೆ ಯಾಕೋ ವೈಟಮಿನ್ ಡಿ ಕೊರತೆ ಇದೆ ನನಗೆ ಅನ್ಸ್ತಾ ಇದೆಯಲ್ಲ ಅಂತ ಹೇಳಿದಾಗ, ಅವ್ರು ಹೌದು ಸರ್, ನನಗೆ ವೈಟಮಿನ್ ಡಿ ಕೊರತೆ ಇತ್ತು, ಒಂದು ವರ್ಷ ಹಿಂದೆ ಚೆಕ್ ಮಾಡಿಸಿದ್ದೆ, ನನಗೊಂದು ಮಾತ್ರೆ ಕೊಟ್ಟಿದ್ರು, 1 ತಿಂಗಳು ತಗೊಂಡಿದ್ದೆ, ಅದಾದ್ಮೇಲೆ ವೈಟಮಿನ್ ಡಿ ನಾರ್ಮಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಅವ್ರ ಪ್ರಾಬ್ಲಮ್ಗಳು ಸಾಲ್ವ್ ಆಗಿರಲ್ಲ. ವೀಕ್ಷಕರೇ, ನಾನಿಲ್ಲಿ ನಿಮಗೆ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ವೈಟಮಿನ್ ಡಿ ಅನ್ನೋದು ಆಕ್ಚುಲಿ ನಮ್ಮ ದೇಹ ಪ್ರೊಡ್ಯೂಸ್ ಮಾಡುತ್ತೆ ಸೂರ್ಯಪ್ರಕಾಶನ ಯೂಸ್ ಮಾಡಿಕೊಂಡು. ಆದ್ರೆ ನಮ್ಮ ದೇಶದ, ನಮ್ಮ ಇಂಡಿಯನ್ಸ್ ನಲ್ಲಿ ಒಂದು ಸ್ಟಡಿ ಪ್ರಕಾರ ಏನಂತ ಹೇಳಿದ್ರೆ, ಆ ವೈಟಮಿನ್ ಡಿ ಅನ್ನ ಸ್ಟೋರ್ ಮಾಡ್ಕೊಳ್ಳುವಂತ ಒಂದು ಕೆಪಾಸಿಟಿನೇ ಕಡಿಮೆ ಆಗ್ಬಿಟ್ಟಿದೆ. ಹಾಗಾಗಿ ನೀವು ನೋಡಿ, ಸೌತ್ ಇಂಡಿಯನ್ಸ್ ಯಾರೇ ನೋಡಿದ್ರು ಕೂಡ ವೈಟಮಿನ್ ಡಿ ಡಿಫಿಷಿಯಂಟ್ ಆಗೇ ಇರ್ತಾರೆ. ಈ ವೈಟಮಿನ್ ಡಿ ಅಂದ್ರೆ ಏನು, ಹೇಗೆ ಉತ್ಪಾದನೆ ಆಗುತ್ತೆ, ನಮ್ಮ ದೇಹದಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡ್ತವೆ, ಆ ವೈಟಮಿನ್ ಡಿ ಡಿಫಿಷಿಯನ್ಸಿ ಆದ್ರೆ ನಮಗೆ ಯಾವ್ಯಾವ ಕೊರತೆಗಳು, ಯಾವ್ಯಾವ ಪ್ರಾಬ್ಲಮ್ಸ್ಗಳು ಬರುತ್ತೆ, ಮತ್ತು ನಮ್ಮ ವೈಟಮಿನ್ ಡಿ ನ ನ್ಯಾಚುರಲ್ ಆಗಿ ಇಟ್ಕೊಂಡ್ರೆ ನಮ್ಮ ಯಾವ್ಯಾವ ಕಾಯಿಲೆಗಳನ್ನ ಹೊರಡೆ ಬರ್ಬೋದು, ನಾವು ಹೆಚ್ಚು ಬದುಕಲಿಕ್ಕೆ ವೈಟಮಿನ್ ಡಿ ಯಾಕೆ ಬಹಳ ಮುಖ್ಯ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ವೈಜ್ಞಾನಿಕ ವಿಶ್ಲೇಷಣೆಯೊಂದಿಗೆ ನಿಮ್ ಜೊತೆ ಡಿಸ್ಕಸ್ ಮಾಡೋಣ ಅಂತೀನಿ. ಮೊದಲಿಗೆ ವಿಟಮಿನ್ ಡಿ ನೋಡಿ ವೀಕ್ಷಕರೇ, ನಮ್ಮ ದೇಶದಲ್ಲಿ 75% ಜನಕ್ಕೆ ಡಿಫಿಷಿಯನ್ಸಿ ಇದೆ, ಅವ್ರಿಗೆ ಗೊತ್ತೇ ಇರಲ್ಲ. ಅಂದು ನಮ್ಮ ದೇಶ 360 ದಿನನೂ ಬಿಸಿಲು ಇರುವಂತ ದೇಶ. ಸನ್ಲೈಟ್ ಬೇರೆ ದೇಶಗಳಿಗೆ ಕಂಪೇರ್, ನಾರ್ವೆಗೋ ಅಥವಾ ನಿಮ್ಮ ಆಸ್ಟ್ರೇಲಿಯಾಗೋ ಅಥವಾ ಸ್ವಿಟ್ಜರ್ಲ್ಯಾಂಡ್ಗೋ ಕಂಪೇರ್ ಮಾಡಿದ್ರೆ ಅಲ್ಲಿ ಸನ್ಲೈಟ್ ಇರಲ್ಲ, ಅವರು ಡಿಫಿಷಿಯಂಟ್ ಇರಬೇಕು. ನಮಗೆ ಇಷ್ಟೊಂದು ಸನ್ಲೈಟ್ ಸಿಗುತ್ತೆ, ಆದ್ರೂ ಕೂಡ ನಾವು ಯಾಕೆ ಡಿಫಿಷಿಯಂಟ್? ನೋಡಿ ವೀಕ್ಷಕರೇ, ಮುಂಚೆ ಎಲ್ಲ ಆಕ್ಚುಲಿ ನಾವು ಹೊಲಗಳಲ್ಲಿ, ಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ರು, ಔಟ್ ಸೈಡ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಅಂತವರಿಗೆ ವೈಟಮಿನ್ ಡಿ ಬರ್ತದೆ. ಆದ್ರೆ ಇತ್ತೀಚೆಗೆ ಯಾರಾದ್ರೂ ಹೊರಗಡೆ ಹೋಗಿ ಮಾಡ್ತಾರಾ ನೋಡಿ, ಅದರಲ್ಲೂ ಕೂಡ ನಾನು ವೈಟಮಿನ್ ಡಿ, ನಂಗೆ ಸನ್ಲೈಟ್ ಅಲ್ಲಿ ಇರ್ತೀನಿ ಸರ್, ನಾನು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಸನ್ಲೈಟ್ ಅಲ್ಲಿ ಹೋಗ್ತೀನಿ, ಆದ್ರೂ ಕೂಡ ನಾನು ವೈಟಮಿನ್ ಡಿ ಜಾಸ್ತಿ ಆಗ್ತಿಲ್ಲ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ವೀಕ್ಷಕರೇ, ನಮಗೆ ದೇಹದಲ್ಲಿ ವೈಟಮಿನ್ ಡಿ ಉತ್ಪಾದನೆ ಆಗ್ಬೇಕಂದ್ರೆ ಒಂದು ಸೂರ್ಯ ಆದಷ್ಟು ಮೇಲ್ಗಡೆ ಇರಬೇಕು, 10-11 ಗಂಟೆ ಮೇಲೆ 2 ಗಂಟೆ ತನಕ ಇರುವಂತ ಸನ್ಲೈಟ್ ಅಲ್ಲಿ ನಾವು ಎಕ್ಸ್ಪೋಸ್ ಮಾಡಿದಾಗ, ಅದು ಕೂಡ ನಮ್ಮ ಎದೆಯ ಭಾಗ, ನಮ್ಮ ಹೊಟ್ಟೆಯ ಭಾಗ ಮತ್ತು ನಮ್ಮ ಬೆನ್ನಿನ ಭಾಗ ಎಕ್ಸ್ಪೋಸ್ ಆದಾಗ ಮಾತ್ರ ಈ ವೈಟಮಿನ್ ಡಿ ಹೆಚ್ಚು ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಪ್ರೂವ್ ಆಗಿದೆ. ನೋಡಿ, ಅಲ್ಟ್ರಾ ವೈಲೆಟ್ ಬಿ ರೇಸ್ ಅನ್ನೋದು ನಮ್ಮ ಸೂರ್ಯನ ಪ್ರಕಾಶದಲ್ಲಿ ಸಿಗುವಂಥದ್ದು 10-11 ಗಂಟೆ ಆದ್ಮೇಲೆ. ಅಲ್ಟ್ರಾ ವೈಲೆಟ್ ಬಿ ರೇಸ್ ನಮಗೆ ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಅಲ್ಲಿ ಸಿಗೋದಿಲ್ಲ. ಈ ಅಲ್ಟ್ರಾ ವೈಲೆಟ್ ಬಿ ರೇಸ್ ನಮ್ಮ ಚರ್ಮದ ಮೇಲೆ ಬಿದ್ದಾಗ, ನಮ್ಮ ಚರ್ಮದ ಒಳಗಡೆ ಇರುವಂತಹ ಕೊಲೆಸ್ಟ್ರಾಲ್ ಜೊತೆ ಅದು ಮಿಕ್ಸಪ್ ಆಗಿ ಒಂದು ಕೆಮಿಕಲ್ ಕಾಂಪೌಂಡ್ ಆಗಿ ಅದು ಲಿವರ್ ಟ್ರಾನ್ಸ್ಪೋರ್ಟ್ ಆಗಿ ಲಿವರ್ ನಲ್ಲಿ ಒಂದು ಪ್ರಿಕರ್ಸರ್ ಆಫ್ ವೈಟಮಿನ್ ಡಿ ಆಗುತ್ತೆ. ಅದು ಮತ್ತೆ ಕಿಡ್ನಿ ಹೋದ ನಂತರ ಅದು 25 ಡಿಹೈಡ್ರಾಕ್ಸಿ ಕೊಲಿಫೆರಾಲ್ ಅಂತ ಹೇಳ್ಬಿಟ್ಟು ಅದು ಆಕ್ಚುಯಲ್ ಸೈಂಟಿಫಿಕ್ ಫಾರ್ಮ್ ಆಫ್ ವೈಟಮಿನ್ ಡಿ, ಆಕ್ಟಿವ್ ಫಾರ್ಮ್ ಆಫ್ ವೈಟಮಿನ್ ಡಿ. ನಾವೆಲ್ಲ ಅಂದ್ಕೊಂಡಿರ್ಬೋದು ವೈಟಮಿನ್ ಡಿ ಅನ್ನೋದೇನಪ್ಪ, ಕ್ಯಾಲ್ಸಿಯಂಗೆ ತಗೊಂಡೋಗಿ ಮೂಳೆ ಒಳಗೆ ಸೇರಿಸುವಂತ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ರೆ, ಅದು 3ನೇದು 4ನೇದು ಕೆಲಸ. ಮೊದಲ ಅದಕ್ಕಿಂತ ಮುಂಚೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಅಂದ್ರೆ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ನ ಕಾಪಾಡುವಂಥದ್ದು ಇದೇ ವೈಟಮಿನ್ ಡಿ. ನಮ್ಗೆ ಯಾವುದೇ ಫಾರ್ಮಸಿಯಲ್ಲೂ ಮೆಡಿಕಲ್ ಶಾಪ್ ಅಲ್ಲೂ ಸಿಗದಲ್ಲಿರುವಂತ 2 ಆಂಟಿಬಯೋಟಿಕ್ ಇದೆ, ಕ್ಯಾಥಲಿಸಿಡಿನ್ ಮತ್ತು ಡಿಫೆನ್ಸಿನ್ ಅಂತ. ನಮ್ಮ ದೇಹಕ್ಕೆ ಯಾವುದೇ ಒಂದು ಬ್ಯಾಕ್ಟೀರಿಯಾ, ವೈರಸ್ಸು, ಫಂಗಸ್ಸು, ಅಲರ್ಜಿಯನ್ನು ಅಟ್ಯಾಕ್ ಮಾಡಿದಾಗ ನಮ್ಮ ದೇಹದ ರೋಗನಿರೋಧಕ ಶಕ್ತಿ ಆಕ್ಟಿವೇಟ್ ಆಗ್ಬೇಕು ಅಂತಂದ್ರೆ ಈ ಕ್ಯಾಥಲಿಸಿಡಿನ್ ಮತ್ತು ಡಿಫೆನ್ಸಿನ್ ಅಂತ 2 ಆಂಟಿಬಯೋಟಿಕ್ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗಬೇಕು. ಇದು ವೈಟಮಿನ್ ಡಿ ಇದ್ರೆ ಮಾತ್ರ ಆಗುತ್ತೆ. ಈಗ ನಾರ್ಮಲಿ 30 to 90 ರೇಂಜ್ ಅಲ್ಲಿ ಇರ್ಬೇಕಾದ ವೈಟಮಿನ್ ಡಿ 12, 20, 25, 30 ರೇಂಜ್ ಅಲ್ಲಿ ಇದ್ರೆ ಈ ತರ ಒಂದು ಪ್ರೊಡಕ್ಷನ್ ಆಗದೇ ಇಲ್ಲ. ಹಾಗಾಗಿ ಇಂಥವ್ರು ಏನಾಗ್ತದೆ ಅಂದ್ರೆ ತುಂಬಾ ಅಲರ್ಜಿಗಳಿಂದ ಬಳಲ್ತಾ ಇರ್ತಾರೆ. ಅರ್ಟಿಕೇರಿಯಾ, ತುರ್ಕೆ, ಚರ್ಮದ ಸಮಸ್ಯೆಗಳು, ದಿನಾನ ಬೆಳಗಾದ್ರೆ ಸೈನಸೈಟಿಸ್, ಶೀತ, ಕೆಮ್ಮು, ಅಲರ್ಜಿಗಳು, ಸಣ್ಣ ಪುಟ್ಟ ಏನಾದ್ರು ಎಕ್ಸ್ಪೋಸ್ ಆದ್ರೆ ಸಣ್ಣ ಫುಡ್ಗೂ ಕೂಡ ಅಲರ್ಜಿಗಳು ಉಂಟಾಗೋದು. ಯಾಕೆ ಅಂತ ಹೇಳಿದ್ರೆ ಈ ಕ್ಯಾಥಲಿಸಿಡಿನ್ ಮತ್ತು ಡಿಫೆನ್ಸಿನ್ ಸರಿಯಾಗಿ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗದೇ ಇದ್ರೆ, ಅದು ಎಕ್ಸಾಕ್ಟ್ಲಿ ಈ ವೈಟಮಿನ್ ಡಿ ನಿಮಗೆ ಈ ಜ್ಞಾನವನ್ನ ಯಾರು ಕೊಡೋದಿಲ್ಲ. ವೈಟಮಿನ್ ಡಿ ಲೆವೆಲ್ಸ್ ಒಂದ್ಸಲ ನಾರ್ಮಲ್ ಇದ್ದಾಗ 40, 50, 60 ರೇಂಜಿಗೆ ಹೋದ್ರೆ ಮಾತ್ರ ನಿಮ್ಮ ಒಂದು ಈ ಮೆಕಾನಿಸಮ್ ಚೆನ್ನಾಗಿ ವರ್ಕ್ ಆಗಕ್ಕೆ ಶುರು ಆಗುತ್ತೆ. ಅದೇ ರೀತಿ ಇನ್ನು ಕೆಲವರು ನೋಡಿ, ನಾನು ಮುಂಚೆನೆ ಹೇಳ್ದಂಗೆ ತುಂಬಾ ಸುಸ್ತು, ನಾನು ರೆಸ್ಟ್ ಮಾಡ್ತಾ ಇದ್ದೀನಿ ಆದ್ರೂ ಸುಸ್ತು ಬರ್ತಾ ಇದೆ, ಮೆಂಟಲಿ ಫೋಕಸ್ ಇಲ್ಲ, ಮೆಮೊರಿ ಪ್ರಾಬ್ಲಮ್ ಇದೆ, ನನಗೆ ಆಗಾಗ ಮರಿತಾ ಇರ್ತೀನಿ ಅಂದ್ರೂ ಕೂಡ ಇದು ವೈಟಮಿನ್ ಡಿ ಡಿಫಿಷಿಯನ್ಸಿಯ ಒಂದು ಮುಖ್ಯ ಕಾರಣ. ಈ ಬ್ರೈನ್ ಫಾಕ್ಸ್ ಉಂಟಾಗ್ಲಿಕ್ಕೆ ಕೂಡ ಈ ವೈಟಮಿನ್ ಡಿ ಡಿಫಿಷಿಯನ್ಸಿಯ ಮುಖ್ಯ ಕಾರಣ. ಯಾಕಂದ್ರೆ ಈ ವೈಟಮಿನ್ ಡಿ ನಮ್ಮ ನರನಾಡಿಗಳಿಗೆ, ನಮ್ಮ ಬ್ರೈನ್ ಫಂಕ್ಷನ್ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಬ್ರೈನ್ ನಲ್ಲಿ ಕೆಲವು ಕೆಮಿಕಲ್ ಪ್ರೋಸೆಸ್ ಉಂಟಾಗಬೇಕು ಅಂದ್ರೆ ವೈಟಮಿನ್ ಡಿ ಬಹಳ ಮುಖ್ಯ. ಅದೇ ರೀತಿ ನಮ್ಮ ಗಟ್ ಹೆಲ್ತ್, ನಮ್ಮ ಕರುಳಿನ ಆರೋಗ್ಯ ಕೂಡ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ವೈಟಮಿನ್ ಡಿನೇ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ನಮ್ಮ ಗಟ್ ನಲ್ಲಿ ಇರುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ನಮ್ಮ ಇಮ್ಯೂನ್ ಸಿಸ್ಟಮ್ ಕಂಟ್ರೋಲ್ ಬೈ ಅವರ್ ಗಟ್. ನಮ್ಮ ಒಂದು 75 to 80% ನಮ್ಮ ಇಮ್ಯೂನ್ ಸಿಸ್ಟಮ್ ರೋಗ ನಿರೋಧಕ ಶಕ್ತಿ ನಮ್ಮ ಕರುಳಿಂದ ಕಂಟ್ರೋಲ್ ಆಗಿರುತ್ತೆ.
ಅದು ಕಂಟ್ರೋಲ್ಡ್ ಆಗಿರಬೇಕು. ಯಾವ್ಯಾವ ಸೂಕ್ಷ್ಮಾಣು ಜೀವಿಗಳು ಎಲ್ಲೆಲ್ಲಿ ಇರಬೇಕು, ಅದರ ಕಾರ್ಯಗಳನ್ನ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ನಿರ್ಧರಿಸೋದು ಕೂಡ ವೈಟಮಿನ್ ಡಿ. ಇದು ಒಂದು ಎವಲ್ಯೂಷನರಿ ಹಿಸ್ಟ್ರಿ. ನೋಡಿ, ನಾವು ಮರದಿಂದ ಇಳಿದು ಬಂದವರು, ನಾವು ಮಂಗನಿಂದ ಮನುಷ್ಯ ಅಂತ ಹೇಳ್ತೀವಲ್ಲ, ಅವಾಗ ನಮ್ಮ ಆದಿವಾಸಿಗಳನ್ನ ಹೆಂಗಿದ್ರು ಅಂತ ಹೇಳಿದ್ರೆ ಈ ಕಾಡಿನಲ್ಲೇ ಹಂಟಿಂಗ್ ಮಾಡ್ಕೊಂಡು ಗ್ಯಾದರಿಂಗ್ ಮಾಡ್ಕೊಂಡು ಇದ್ದವರು. ಅಂಥವ್ರಲ್ಲಿ ಇದೊಂದು ವೈಟಮಿನ್ ಡಿ ಅನ್ನ ಪ್ರೊಡ್ಯೂಸ್ ಮಾಡುವಂತ ಒಂದು ಕೆಪಾಸಿಟಿ ಹೆಚ್ಚಿತ್ತು, ಆ ಜೀನ್ಸ್ ಕೂಡ ಹೆಚ್ಚಿತ್ತು, ಅದೇ ರೀತಿ ಸ್ಟ್ರಾಂಗ್ ಆಗ್ತಾ ಇತ್ತು. ನಾವು ಕಾಲಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ರೆವಲ್ಯೂಷನ್ ಆಗ್ಬಿಟ್ಟು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ಬಿಟ್ಟು, ಇವಾಗ ನಾವು ಸೆಡೆಂಟರಿ ಲೈಫ್ ಸ್ಟೈಲಿಗೆ ಬಂದಿದ್ದೀವಿ. ಸನ್ ಎಕ್ಸ್ಪೋಸ್ ಮಾಡುವಂತ ಕೆಪಾಸಿಟಿ ತುಂಬಾ ಕಡಿಮೆ ಆಗಿದೆ. ಅದರಿಂದ ಈ ಒಂದು ವೈಟಮಿನ್ ಡಿ ಲೆವೆಲ್ಸ್ ನ ಗಣನೀಯವಾಗಿ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಾವು ವೈಟಮಿನ್ ಡಿ ನ ಹೆಚ್ಚು ಮಾಡ್ಕೋಬೇಕಾಗುತ್ತೆ. ಈ ಡಿಫಿಷಿಯನ್ಸಿ ಬರ್ಲಿಕ್ಕೆ ಇಷ್ಟೆಲ್ಲ ಕಾರಣಗಳು ಆಕ್ಚುಲಿ. ಆದ್ರೆ ನೋಡಿ ವೀಕ್ಷಕರೇ, ಈಗ ವೈಟಮಿನ್ ಡಿ ನ ಜಾಸ್ತಿ ಮಾಡ್ಲಿಕ್ಕೆ ಸುಮಾರು ಜನರಿಗೆ ಒಂದು ಡೌಟ್ಸ್ ಕೇಳ್ತಾರೆ. ಸರ್, ನಂಗೆ ಸಪ್ಲಿಮೆಂಟ್ ತೊಗೊಳಕ್ ಇಷ್ಟ ಇಲ್ಲ, ನಾನು ನ್ಯಾಚುರಲ್ ಆಗಿ ಏನಾದ್ರು ಮಾಡಬೇಕು, ನಾನು ಸನ್ಲೈಟ್ ಅಲ್ಲಿ ಅಂತೂ ನಿಂತ್ಕೊಳಕ್ ಆಗಲ್ಲ ನನಗೆ, ಇಲ್ಲ ಟ್ಯಾನಿಂಗ್ ಆಗುತ್ತೆ ಅಂತ ಹೆದರಿಕೆ, ಅಥವಾ ಇನ್ನೊಂದು ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರಾಕ್ಟಿಕಲಿ 12 ಗಂಟೆಯಿಂದ 2 ಗಂಟೆ ತನಕ ಹೋಗಿ ಬಿಸಿಲು ನಿಂತ್ಕೊಳ್ಳಿದ್ರೆ ಯಾರು ನಿಂತ್ಕೊಳ್ತಾರೆ? ಇಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಹಾಗಾಗಿ ಕೆಲವು ಟಿಪ್ಸ್ ಅಂಡ್ ಟ್ರಿಕ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ, ನಿಮ್ಮ ವೈಟಮಿನ್ ಡಿ ಲೆವೆಲ್ ನ ನ್ಯಾಚುರಲ್ ಆಗಿ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ. ಎಸ್ಪೆಷಲಿ ಅಲರ್ಜಿ ಇರೋರು, ಮೂಳೆಗಳ ಪ್ರಾಬ್ಲಮ್ ಇರೋದು, ಆರ್ಥೈಟಿಸ್ ಸಮಸ್ಯೆ ಇರುವಂತವ್ರು, ಮತ್ತು ಈ ಕೆಲವು ಬ್ರೈನ್ ಫಾಕ್ಸ್, ಇಂಥ ಮೆಂಟಲ್ ಅಜಿಟೇಷನ್ಸ್ ಇರುವಂತವ್ರು ಕೂಡ ಇದನ್ನ ಖಂಡಿತವಾಗ್ಲೂ ಫಾಲೋ ಮಾಡಿ ನೋಡಿ. ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ವೈಟಮಿನ್ ಡಿ ಎಷ್ಟಿದೆ ಅನ್ನೋ ಚೆಕ್ ಮಾಡ್ಕೊಂಡು ನೋಡಿ. ಅದರಲ್ಲಿ 30ಕ್ಕಿಂತ ಕಡಿಮೆ ಇದ್ರೆ ಇನ್ಸಫಿಷಿಯಂಟ್ ಅಂತ, 20ಕ್ಕಿಂತ ಕಡಿಮೆ ಇದ್ರೆ ಡಿಫಿಷಿಯಂಟ್ ಅಂತ, ಅದಕ್ಕಿಂತ ಇನ್ನೂ ಕಡಿಮೆ ಇದ್ರೆ ನಿಮಗೆ ಸಿವಿಯರ್ಲಿ ಇನ್ಸಫಿಷಿಯಂಟ್ ಡಿಫಿಷಿಯಂಟ್ ಅಂತ ಹೇಳ್ತೀವಿ. ಅಲ್ಲಿ ನಿಮಗೆ ತುಂಬಾ ಪ್ರಾಬ್ಲಮ್ ಬರುತ್ತೆ. ಆಕ್ಚುಲಿ 10-15 ರೇಂಜ್ ಅಲ್ಲಿ ಇದ್ರೆ ತುಂಬಾ ಪ್ರಾಬ್ಲಮ್ಸ್, ಅಲರ್ಜಿ ಸಮಸ್ಯೆಗಳು ಹೆವಿಯಾಗಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ ಒಂದ್ಸಲ ನೀವು ನಿಮ್ಮ ವೈಟಮಿನ್ ಡಿ ಲೆವೆಲ್ಸ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಒಂದು ಬ್ಲಡ್ ಟೆಸ್ಟ್, ಒಂದು 1,000-1,500 ರೂಪಾಯಿಗೆ ಈ ಬ್ಲಡ್ ಟೆಸ್ಟ್ ಆಗುತ್ತೆ. ಎಲ್ಲರೂ ಲ್ಯಾಬ್ನಲ್ಲಿ ಕೊಟ್ಟು ಮಾಡ್ಕೊಂಡು ನಿಮ್ಮ ಲೆವೆಲ್ಸ್ ಏನೇ ಗೊತ್ತಾಗುತ್ತೆ. ನೀವು ಸುಮಾರು ಜನ ಅಲರ್ಜಿಯಿಂದ ಬಳಲ್ತಿದ್ದವರು ಖಂಡಿತವಾಗ್ಲೂ ಈ ಟೆಸ್ಟ್ಗಳನ್ನ ಮಾಡ್ಕೊಳ್ಳೇಬೇಕು. ನನ್ನ ಒಂದು ಫೇವರೇಟ್ ವೈಟಮಿನ್ ಅಂತ ಹೇಳಿದ್ರೆ ವೈಟಮಿನ್ ಡಿ. ನಾನು ಆಕ್ಚುಲಿ ನನಗೆ ಯಾವುದೇ ಅಲರ್ಜಿ ಕೇಸಸ್ ಬರಲಿ, ಚರ್ಮದ ಕೇಸಸ್ ಬರಲಿ, ರೆಸ್ಪಿರೇಟರಿ ಕೇಸಸ್ ಬರಲಿ, ಫಾರ್ ಎಕ್ಸಾಂಪಲ್ ನನಗೆ ಇದ್ದಂತ ಒಂದು ಅಲರ್ಜಿಗಳು ಈ ವೈಟಮಿನ್ ಡಿ ಲೆವೆಲ್ಸ್ ಲೋ ಇದ್ದಾಗ ಆಗಿತ್ತು. ಒಂದ್ಸಲ ನಾನು ವೈಟಮಿನ್ ಡಿ ಲೆವೆಲ್ಸ್ ನ 40-50 ರೇಂಜ್ ತಂದ ಮೇಲೆ ನನಗೆ ಯಾವುದೇ ಕಾರಣಕ್ಕೂ ನೀವಾಗಲ್ಲ. ವರ್ಷಕ್ಕೊಂದ್ಸಲ 2 ಸಲ ಬರುತ್ತೆ ಶೀತ ಅಲರ್ಜಿ ಅಂತ. ಆದ್ರೆ ರೆಗ್ಯುಲರ್ ಆಗಿ ಇದ್ದಂತ ಇದನ್ನ ಕೇವಲ ವೈಟಮಿನ್ ಡಿ ಒಂದು ಸಪ್ಲಿಮೆಂಟೇಷನ್ ಸರಿ ಆಯ್ತು. ಹಾಗಾಗಿ ಮೊದಲಿಗೆ ಸನ್ಲೈಟ್ ನಿಯಮಿತ ಪ್ರಮಾಣದಲ್ಲಿ ತಗೊಳ್ಳಿ. ನಿಮ್ಮ ದೇಹಕ್ಕೆ ಬೇಕು ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಟ್ಯಾನಿಂಗ್ ಆಗದಂಗೆ ನೋಡ್ಕೊಳ್ಳಿ. ನಾವು ನೋಡಿ ಹೆಂಗಾಗಿದೆ ಅಂತ ಹೇಳಿದ್ರೆ ಲೇಡೀಸ್ ನಲ್ಲಿ ಎಸ್ಪೆಷಲಿ ಸನ್ಲೈಟ್ಗೆ ಹೋಗೋಕ್ಕಿಂತ ಮುಂಚೆ ಸನ್ಸ್ಕ್ರೀನ್ ಹಚ್ಕೊಂಡ್ಬಿಡ್ತಾರೆ. SPF 40, 50, 60 ಈ ರೇಂಜ್ ಇರುವಂತ ಸನ್ಸ್ಕ್ರೀನ್ಗಳನ್ನ ಹಚ್ಕೊಂಡು ಹೊರಡೆ ಹೋಗ್ತಾರೆ. ಅದು ಸೂರ್ಯನ ಬೆಳಕನ್ನ ಅಲ್ಟ್ರಾವೈಲೆಟ್ ಬಿ ರೇಸ್ ನ ಕಂಪ್ಲೀಟ್ ಆಗಿ ರಿಫ್ಲೆಕ್ಟ್ ಮಾಡ್ಬಿಡುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ಅಬ್ಸಾರ್ವ್ ಆಗಕ್ಕೆ ಬಿಡೋದೇ ಇಲ್ಲ. ಹಾಗಾಗಿ ವೈಟಮಿನ್ ಡಿ ಪ್ರೊಡಕ್ಷನ್ ಅದರಿಂದನೂ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೀವು ಕೆಲವು ಸನ್ ಎಕ್ಸ್ಪೋಷರ್ ಮಾಡಬೇಕಾದ್ರೆ, ನಿಮ್ಮ ಬಾಡಿಯನ್ನು ಎಕ್ಸ್ಪೋಸ್ ಮಾಡಬೇಕಾದ್ರೆ ಈ ಸನ್ಸ್ಕ್ರೀನ್ ಇಲ್ದಲೇ ಎಕ್ಸ್ಪೋಸ್ ಮಾಡಿ, ನಿಮ್ಮ ವೈಟಮಿನ್ ಡಿ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಮತ್ತು ಕೆಲವು ಸಪ್ಲಿಮೆಂಟ್ಗಳು ನೋಡಿ, 2 ತರ ಸಪ್ಲಿಮೆಂಟ್ ಬರುತ್ತೆ. ನಾರ್ಮಲಿ 60,000 ಯೂನಿಟ್ಸ್ ಅಂತ ಇರುವಂತಹ ಸಪ್ಲಿಮೆಂಟ್ಗಳು ಬರ್ತವೆ, ಇಲ್ಲ ಅಂದ್ರೆ 1,000 to 2,000 ಇರುವಂತಹ ಸಪ್ಲಿಮೆಂಟ್ಗಳು ಬರ್ತವೆ. ನಾರ್ಮಲಿ ವಿಟಮಿನ್ ಡಿ ಸಪ್ಲಿಮೆಂಟ್ಗಳು ವಿಟಮಿನ್ K2 ಜೊತೆ ಬರುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ ವೈಟಮಿನ್ ಡಿ ಜಾಸ್ತಿ ಆಯ್ತು ನಮ್ಮ ಬಾಡಿನಲ್ಲಿ ಅಂತ ಹೇಳಿದ್ರೆ ಈ ಕ್ಯಾಲ್ಸಿಯಂ ಜಾಸ್ತಿ ಹೋಗ್ಬಿಟ್ಟು ನಮ್ಮ ರಕ್ತನಾಳಗಳಲ್ಲಿ ಎಲ್ಲ ಸೇರ್ಕೊಂಡ್ಬಿಡ್ಬೋದು. ಕ್ಯಾಲ್ಸಿಫಿಕೇಶನ್ ಅಂತ ಹೇಳ್ತೀವಿ ನಾವು. ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ವಿಟಮಿನ್ ಕೆ, ಅದು ಒಂದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್, ಅದ್ರ ಜೊತೆಗೆ ಬರುತ್ತೆ. ಯೂಶುವಲಿ ವಿಟಮಿನ್ D3 ವಿತ್ ವಿಟಮಿನ್ ಕೆ ಬರುತ್ತೆ. ಸೊ 2 ಬಹಳ ಇಂಪಾರ್ಟೆಂಟ್ ವೈಟಮಿನ್ಸ್. ಈ 60,000 ಯೂನಿಟ್ಸ್ ತಗೊಳ್ಳೋರು ವೀಕ್ಲಿ ಒನ್ಸ್ ನಿಮ್ಮ ಡಾಕ್ಟರ್ನ ಸಲಹೆ ಮುಖಾಂತರ ತಗೊಳ್ಳಿ. 1,000 ಯೂನಿಟ್ಸ್ ಪರ್ ಡೇ ತಗೊಂಡು ರೆಗ್ಯುಲರ್ ಡೋಸೇಜ್ ಅದು ತಗೊಂಡ್ರೆ ಬಾರಿ ಒಳ್ಳೇದು. ನಮ್ಮ ದೇಹಕ್ಕೆ 1,000 ಇಂದ 1,500 ಯೂನಿಟ್ಸ್ ತನಕ ಡೈಲಿ ವೈಟಮಿನ್ ಡಿ ಅವಶ್ಯಕತೆ ಇದೆ. ಸರ್, ನನಗೆ ಸಪ್ಲಿಮೆಂಟ್ ಅವಶ್ಯಕತೆ ನನಗೆ ಬೇಡ, ನನಗೆ ನ್ಯಾಚುರಲ್ ಆಗಿ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸನ್ಲೈಟ್. ಎರಡನೇದಾಗಿ ಈ ಮಶ್ರೂಮ್ಸ್ ನೋಡಿ, ಒಂದು ವೈಜ್ಞಾನಿಕವಾಗಿ ಏನು ಪ್ರೂವ್ ಆಗಿದೆ ಅಂದ್ರೆ ಈ ಬಟನ್ ಮಶ್ರೂಮ್ಸ್, ಆಯಿಸ್ಟರ್ ಮಶ್ರೂಮ್ಸ್, ಜೆಲ್ಲಿ ಮಶ್ರೂಮ್ಸ್ ಎಲ್ಲ ಬರುತ್ತಲ್ಲ, ಈ ಮಶ್ರೂಮ್ಸ್ ನೀವೇನು ಪರ್ಚೇಸ್ ಮಾಡ್ತೀರಾ, ನೀವು ಡೈರೆಕ್ಟ್ ಆಗಿ ಕುಕ್ ಮಾಡೋಕ್ಕಿಂತ ಅದನ್ನ ಸನ್ಲೈಟ್ ಅಲ್ಲಿ ಇಡಿ. 1 ಗಂಟೆ ಅದು ಸನ್ಲೈಟ್ ಅಲ್ಲಿ ಇದ್ರೆ ಆ ಮಶ್ರೂಮ್ಗಳು ಅದರ ಒಂದು ವೈಟಮಿನ್ ಡಿ ಏನು ಒಂದು ಇದಿದೆ ಅಬ್ಸಾರ್ವ್ ಮಾಡ್ಕೊಳ್ತವೆ. ವೈಟಮಿನ್ ಡಿ ಅಂದ್ರೆ ಲಿವಿಂಗ್ ಮಶ್ರೂಮ್ಸ್ ಅಲ್ವಾ ಅವು. ವೈಟಮಿನ್ ಡಿ ಆ ಮಶ್ರೂಮ್ಗಳು ಅಬ್ಸಾರ್ವ್ ಮಾಡ್ಕೊಳ್ತವೆ, ಅದು ಕನ್ವರ್ಟ್ ಮಾಡ್ಕೊಳ್ತಾವೆ ವೈಟಮಿನ್ ಡಿಗೆ. ಅದು 1 ಗಂಟೆ ಇದ್ರೆ ಮಿನಿಮಮ್ ಒಂದು 500-600 ಯೂನಿಟ್ಸ್ ತನಕ ಆಗುತ್ತೆ. ಅದೇ ನೀವು 4-6 ಗಂಟೆಗಳ ಕಾಲ ಇಟ್ಟರೆ ಅದರ ಒಂದು ವೈಟಮಿನ್ ಡಿ ಒಂದು ಕೆಪಾಸಿಟಿ 6,000-10,000 ತನಕ ಏರಿಕೆ ಆಗುತ್ತೆ. ಅದೇ ನೀವು 8-10 ಗಂಟೆ 12 ಗಂಟೆ ಮೇಲೆ ನೀವು ಸನ್ಲೈಟ್ ಅಲ್ಲಿ ಇಟ್ಟರೆ ಅದರ ಒಂದು ವಿಟಮಿನ್ ಡಿ ಒಂದು ಕೆಪಾಸಿಟಿ ಎಷ್ಟಾಗುತ್ತೆ ಅಂದ್ರೆ 40,000-50,000 ಏರುತ್ತೆ ಅಂತ ವೈಜ್ಞಾನಿಕವಾಗಿದೆ. ಸೊ ನೀವು ಮಶ್ರೂಮ್ ಇಷ್ಟಪಡೋರು, ಮಶ್ರೂಮ್ ತಿನ್ನೋರು, ನಿಮ್ಮ ವೈಟಮಿನ್ ಡಿ ಡಿಫಿಷಿಯನ್ಸಿ ಇದೆ, ನಂಗೆ ಸಪ್ಲಿಮೆಂಟ್ಸ್ ಬೇಡ ಅನ್ನೋರು, ನಿಮ್ಮ ರೆಗ್ಯುಲರ್ ಆಗಿ ನಿಮ್ಮ ಒಂದು ವಾರಕ್ಕೆ 2-3 ದಿನ ಈ ಸನ್ಲೈಟ್ ನಲ್ಲಿ ಹೀಟ್ ಮಾಡದಂತ ನೀವು ಮಶ್ರೂಮ್ಸ್ ನ ಖಂಡಿತವಾಗಿ ಸೇವಿಸ್ತಾ ಬರೋದ್ರಿಂದ ನಿಮ್ಮ ದೇಹದ ವೈಟಮಿನ್ ಡಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಅಂತ ಸೈಂಟಿಫಿಕಲಿ ಎಲ್ಲಾ ಇಂಟರ್ನ್ಯಾಷನಲ್ ರಿಸರ್ಚ್ ಪೇಪರ್ಸ್ ಅಲ್ಲೂ ಕೂಡ ಇದೊಂದು ಪ್ರೂವನ್ ಆಡೆಡ್ ಬೆನಿಫಿಟ್ ಆಗಿರೋದ್ರಿಂದ ಇದನ್ನ ಟ್ರೈ ಮಾಡಿ ನೋಡಿ. ಯಾಕೆಂತ ಹೇಳಿದ್ರೆ ನಾನು ನನ್ನ ಪೇಷಂಟ್ಸ್ ಸುಮಾರು ಜನ ಕೊಟ್ಟಾಗ ಈ ವೈಟಮಿನ್ ಡಿ ನೋಡಿ, ಕೆಲವರು ಕ್ಯಾಲ್ಸಿಯಂ ಪಿಲ್ಸ್ ತಗೊಳ್ತಾರೆ ಅಂತ ಹೇಳಿದ್ರೆ ಈ ಜೆಲ್ಲಿ ಕ್ಯಾಪ್ಸೂಲ್ಸ್. ಈ ಕ್ಯಾಪ್ಸೂಲ್ಸ್ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ನಮ್ಮ ದೇಹಕ್ಕೆ ಅಬ್ಸಾರ್ವ್ ಆಗೋದು ಅದರಲ್ಲಿ 60,000 ಯೂನಿಟ್ ಇರುತ್ತೆ, ಆದ್ರೆ ಅಬ್ಸಾರ್ವ್ ಆಗೋದು ಕೇವಲ ಒಂದು 4,000-5,000 ಯೂನಿಟ್, 10,000 ಯೂನಿಟ್, ಒಂದು 20-30% ಮಾತ್ರ
ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗುತ್ತೆ, ಬಾಕಿದು ಹಾಗೆ ವೇಸ್ಟ್ ಆಗೋಗ್ಬಿಡುತ್ತೆ. ಆದ್ರೆ ಇದರಲ್ಲಿ ನಿಮಗೆ ನಿಮ್ಮ ಫುಡ್ನಲ್ಲಿ ಡೈರೆಕ್ಟಾಗಿ ಸಿಕ್ಕಿದಾಗ ನಿಮ್ಮ ದೇಹ ಆ ಫುಡ್ನಲ್ಲಿ ಇರುವಂಥ ವೈಟಮಿನ್ ಡಿನ ಎಳ್ಕೊಳ್ಳುವಂಥ ಒಂದು ಕೆಪಾಸಿಟಿನ ಜಾಸ್ತಿ ಮಾಡ್ಕೊಳ್ಳುತ್ತೆ, ಸ್ಟೋರ್ ಮಾಡುವಂಥ ಕೆಪಾಸಿಟಿ ಜಾಸ್ತಿ ಮಾಡುತ್ತೆ. ಹಾಗಾಗಿ ಈ ವೈಟಮಿನ್ ಡಿ ಲೆವೆಲ್ಸ್ ನಾರ್ಮಲ್ ಆಗ್ತಾ ಬರುತ್ತೆ. ಸುಮಾರು ತೊಂದರೆಗಳಿಂದ ಬಳಲ್ತಿರೋರಿಗೆ ಎಷ್ಟೇ ಸಪ್ಲಿಮೆಂಟ್ಸ್ ತಗೊಂಡ್ರು ಕೂಡ ನಿಮ್ಮ ಈ ಅಲರ್ಜಿಗಳು, ಕೆಮ್ಮು, ಶೀತ, ನೆಗಡಿ ಇಂಥವೆಲ್ಲ ಕಡಿಮೆ ಆಗ್ತಾ ಇಲ್ಲ. ನಿಮ್ಮ ಬೋನ್ನಲ್ಲಿ ಪ್ರಾಬ್ಲಮ್ ಇದೆ, ನಿಮ್ಮ ಮೆಂಟಲಿ ನೀವು ತುಂಬಾ ಹೋಗ್ತಾ 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 ವೀಕ್ ಆಗ್ತಾ ಇದ್ದೀರಾ, ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ, ಯಾವುದೇ ಕೆಲಸದಲ್ಲಿ ಫೋಕಸ್ ಅಟೆನ್ಷನ್ ಇಲ್ಲ ಅಂದವರು ಈ ಒಂದು ವೈಟಮಿನ್ ಡಿ ನ ಚೆಕ್ ಮಾಡಿಸ್ಕೊಂಡು ನಿಮ್ಮ ವೈಟಮಿನ್ ಡಿ ಲೆವೆಲ್ಸ್ನ 40-50 ರೇಂಜ್ ತಗೊಂಡು ಹೋದ ತಕ್ಷಣ ನಿಮ್ಮಲ್ಲಿ ಆಗ್ತಾ ಇರೋ, ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಕೆಲವೇ ವಾರಗಳಲ್ಲಿ ನೀವು ನೋಟಿಸ್ ಮಾಡ್ತೀರಾ. ಏನಾದ್ರು ಡೌಟ್ ಇದ್ರೆ ಈ ಕಾನ್ಸೆಪ್ಟ್ ಬಗ್ಗೆ ಖಂಡಿತವಾಗ್ಲೂ ಕಾಮೆಂಟ್ ನಲ್ಲಿ ಹಾಕಿ, ನಾನು ಅದಕ್ಕೆ ಸಾಧ್ಯವಾದ್ರೆ ಉತ್ತರ ಕೊಡ್ತೀನಿ, ಅಥವಾ ನಾನು ನೆಕ್ಸ್ಟ್ ಟೈಮ್ ಯಾವಾಗ ಲೈವ್ ಸೆಷನ್ಗೆ ಬರ್ತೀನೋ ಅವಾಗ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡ್ತೇನೆ. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.